अस्सलामुअलैकुम, मैं अफसर मैसूरी। नाजरीन इकराम, जिस तरह कल हमने एक वीडियो बनाई थी रिंग रोड पर जो नारायण उदराला हॉस्पिटल है उसके बगल में इंडियन ऑयल पेट्रोल बंक है। यहाँ पर कल जो है एक मसला पेश आया। जैसे ही हमने न्यूज़ अपलोड की, न्यूज़ जो है पब्लिश की, उसके बाद जो है इंडियन ऑयल के जितने भी जिम्मेदारान थे, ये बंक के खुसूसन जो जिम्मेदारान थे, उन्होंने हमसे रब्ता किया और हमें जो है यहाँ पर बुलाया और इसकी सफाई देने के लिए जो है हम यहाँ पर आए हैं और ये चाह रहे हैं कि भाई क्या हुआ, किस तरह हुआ और यहाँ पर जो है पिछले कितने महीनों से लोग इस बंक में पेट्रोल डाल रहे हैं। अब तक जो है किसी किस्म की कोई शिकायत नहीं आई। इस शिकायत को लेकर जो है खुद यहाँ के जो जिम्मेदार आए थे उन्होंने इस ताल्लुक से क्या कुछ कहा है, आइए सुनते हैं। ಮೈಸೂರು ರಿಂಗ್ ರೋಡ್ ನಾರಾಯಣ ಉದರಾಳ ಪಕ್ಕ ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನಿನ್ನೆ ನೈಟು ಆಫ್ಟರ್ 8:30 9 o'clock ಇಶ್ಯೂ ಆಗಿತ್ತು. ಈಗ ನೀವು ತಿರ್ಗಾ ನಮಗೆ ಫೋನ್ ಮಾಡಿ ಕಳಿಸಿದ್ರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಏನಾಗಿತ್ತು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ನಾನು ಈ ಬಂಕ್ ಕಂಪ್ನಿ ಔಟ್ಲೆಟ್, ಇದು ಕಂಪ್ನಿ ಓನ್ ಕಂಪ್ನಿ ಔಟ್ಲೆಟ್, ಅದು ನಾನು ಇವಾಗ ನಡೆಸ್ತಾ ಇದ್ದೀನಿ. ಮನೋಜ್ ಕುಮಾರ್ ಅಂತ ನನ್ನ ಹೆಸರು. ನಿನ್ನೆ ನೀವು ಬಂದಿದ್ರಿ, ನನಗೆ ಗೊತ್ತಾಯ್ತು. ನಾನು 8:15 ಈ ಘಟನೆ ಆಗಿದೆ. ಘಟನೆ ಆಗಿರೋದ್ರಿಂದ ನಾವು ವಿಷಯ ಹೇಳಬೇಕು ಅಂದರೆ, ನಮ್ಮ ಬಂಕಲ್ಲಿ ಎಲ್ಲ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಶ್ಯೂರ್ ಆಗಿದೆ. ಮೆಜರು ಚೆಕ್ ಮಾಡೋಕ್ಕೆ ನಿಮಗೆ ಅನುಮತಿ ಇದೆ. ನಿನ್ನೆ ಆಗಿರೋ ಘಟ್ಟದಲ್ಲಿ ಏನೂ ತಪ್ಪಿಲ್ದೇ ನಮ್ಮ ಕಡೆಯಿಂದ ನಮ್ಮ ಗ್ರಾಹಕರಿಗೆ ಉತ್ತಮವಾದ ಮತ್ತು ಒಳ್ಳೆ ಗುಣಮಟ್ಟದ ಫ್ಯೂಯಲ್ನನ್ನು ಕೊಡ್ತಾ ಇದ್ದೀವಿ. ಈ ಕಾರಣಕ್ಕೆ ನಾನು ನಮ್ಮ ಮೈಸೂರಿನ AC ಅಸಿಸ್ಟೆಂಟ್ ಕಂಟ್ರೋಲರ್ದ ಮತ್ತು DC ಇನ್ಚಾರ್ಜ್ ಅವರು ವೇಟ್ ಅಂಡ್ ಮೆಜರ್ಮೆಂಟ್ ಲೀಗಲ್ ಮೆಟ್ರಾಲಜಿ ಮೈಸೂರು ಸರ್ಕಲ್ 1 ಮೇಡಮ್ ಆದ ಸರಳಾ ನಾಯರ್ ಅವರು ಬಂದಿದ್ದಾರೆ. ಅವರು ಮೆಜರ್ ಚೆಕ್ ಮಾಡಿದ್ರು. ಮೆಜರ್ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದ್ದಾರೆ. ನಿಮ್ಮ ಮುಂದೆನೂ ಅದನ್ನ ಚೆಕ್ ಮಾಡ್ಕೋಬಹುದು. ನಿನ್ನೆ ಅವರು ಒಬ್ರು ಕಸ್ಟಮರ್ ಸೈಯದ್ ಸಮೀವುಲ್ಲಾ ಅಂತ ಅವ್ರು ಬಂದಿದ್ರು. ನಾನು ಅವ್ರ ಫೋನಲ್ಲಿ ಮಾತಾಡಿದಾಗ ನಾನು ಕನ್ವಿನ್ಸ್ ಮಾಡಿದೆ. ಅವರು ಟ್ಯಾಂಕಲ್ಲಿ ಬಂದಿರೋದು ನನಗೆ ಕಡಿಮೆ ಬಂದಿದೆ ಅಂತ ಹೇಳ್ತಿದ್ದಾರೆ. ನಮಗೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ನಮ್ಮ ಮೆಜರಲ್ಲಿ ಏನಿದೆ ಅದು ಕರೆಕ್ಟಾಗಿದೆ. ನಾವು ಮೆಜರ್ನ ನಾವು ನೋಡಿ ಗ್ರಾಹಕರಿಗೆ ಎಲ್ಲರೂ ತೋರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಆ ಘಟನೆ ಆಗಿರೋದು ನಮಗೂ ಅದು ಯಾವ ಥರ ಆಯಿತು ಏನು ಅಂತ ಕರೆಕ್ಟಾಗಿ ರೀಚ್ ಆಗಿಲ್ಲ. ಆಮೇಲೆ ಇವಾಗ ನಮ್ಮ ಪಂಪ್ ಅಟೆಂಡೆಂಟ್ ಯಾರಿದಾರಲ್ಲ ಲೇಡಿ, ಅವಳು ಸ್ಟಾರ್ಟಿಂಗ್ ಗಾಡಿ ಬಂದಾದ್ಮೇಲೆ ನಿಂತಾದ್ಮೇಲೆ ಅವರು 0 ಹೇಳಿದ್ದಾರೆ. 0 ಆದಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಫುಲ್ ಟ್ಯಾಂಕ್ ಅಂತ ಹೇಳಿದ್ದಾರೆ. ಸರ್ಗೆ ಫುಲ್ ಟ್ಯಾಂಕ್ ಹಾಕಿದ್ದೀವಿ. ಫುಲ್ ಟ್ಯಾಂಕ್ ಆದಮೇಲೆ ನೆಕ್ಸ್ಟ್ ಅವರು ನಮಗೆ ಕಡಿಮೆ ಬಂತು ಅಂತ ಹೇಳಿದಾಗ ಆಚೆ ತಗೋಗಿ ಡ್ರೈ ಮಾಡಿದಾಗ ಏನು ಮಾಡಿದ್ದಾರೆ, ಫುಲ್ಲು ಡ್ರೈ ಆಗಿಲ್ಲ ಅಲ್ಲಿ. ಯಾಕೆ ನೀವು ಯಾವುದೇ ಒಂದು ಪಲ್ಸರು ದೊಡ್ಡ ಗಾಡಿ ತಗೊಂಡಾಗ ಫುಲ್ಲು ಅದೇ ಕೆಳಗಡೆ ಎಲ್ಲ 3-4 ಲೀಟ್ರ್ ಇತ್ತಂತೆ. ಅದಕ್ಕೋಸ್ಕರ ಆ ಘಟನೆ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗೋದು ಬೇಡ. ಅದು ಯಾವತ್ತೂ ನಮಗೆ ಕರೆಕ್ಟ್ ಅಲ್ಲ, ಅದು ಮೆಥಡ್ ಕರೆಕ್ಟ್ ಅಲ್ಲ. ಅದಕ್ಕೋಸ್ಕರ ನಾವು ವೇಟ್ ಅಂಡ್ ಮೆಜರ್ಮೆಂಟ್ ಅವ್ರನ್ನ ಕಳ್ಕೊಂಡ್ವಿ. ಲೀಗಲ್ ಮೆಟ್ರಾಲಜಿ ಅವ್ರನ್ನ ಮೈಸೂರು ಸರ್ಕಲ್ ಅವರು ಮೇಡಮ್ ಬಂದಿದ್ದಾರೆ. ಅವರು ಚೆಕ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು, ಅಲ್ಲಿ ಮೆಜರ್ ಇದೆ. ಸರ್, ನಿಮ್ಮ ಪ್ರಕಾರ ನೀವು ಹೇಳ್ತಿರೋದು 17 ಲೀಟರ್ದು ಬಿಲ್ ಇತ್ತು. ಈಗ ಅದು ತೆಗೆಯಾದ್ಮೇಲೆ 15 ಲೀಟರ್ ಸಮಥಿಂಗ್ ಬಂತು. ಗಾಡಿ ಒಳಗಡೆ ಟ್ಯಾಂಕ್ ಒಳಗಡೆ ಇತ್ತು ಅಂತ ಸರ್. 100%. ಯಾಕೆಂದ್ರೆ ಯಾವುದೇ ಇವಾಗ ನಾನು ನಿಮ್ಗೊಂದು ಮಾಹಿತಿ ತೋರಿಸ್ತೀನಿ. ಇವೆಲ್ಲ ಕೊಡೋಯ್ತು. ಒಂದು ಹೀಗೆ ಕೇರಳದಲ್ಲಿ ಇದೊಂದು ಕಾಪಿ ಇದೆ, ಬೇಕಾದ್ರೆ ನಿಮ್ಗೆ ಅದು ಸ್ಕ್ಯಾನ್ ಮಾಡಿ ಕಳಿಸ್ತೀನಿ. 40 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಅಂತ ಹೇಳಿದ್ದಾರೆ ಕಾರ್ದು. ಅದು 52 ಲೀಟರ್ ಹಿಡಿತು ಕೇರಳದಲ್ಲಿ. ಹಾಗೆ ಇದೊಬ್ಬ ಕಸ್ಟಮರ್ ಕೇಸ್ ಹಾಕಿ ಆಮೇಲೆ ಆ ಕೇಸು ನಮಗೆ ಪ್ರೂವ್ ಆಯಿತು. ಟ್ಯಾಂಕ್ದು ಯಾವುದೇ ಗಾಡಿದು ಕ್ಯಾಲಿಬ್ರೇಷನ್ ಆಗಿರಲ್ಲ. ದೇ ಆರ್ ನಾಟ್ ಕ್ಯಾಲಿಬ್ರೇಟೆಡ್. ನಮ್ದು ಪೆಟ್ರೋಲ್ ಪಂಪ್ಸ್ ಏನಿದೆ ದಟ್ ವಿಲ್ ಬಿ ಕ್ಯಾಲಿಬ್ರೇಟೆಡ್. ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಲೀಗಲ್ ಮೆಟ್ರಾಲಜಿಯಿಂದ ನಿಮಗೆ ಕ್ಯಾಲಿಬ್ರೇಷನ್ ಆಗಿರ್ತದೆ ಪಂಪ್ಸು. ಅದು ಒಂದು ಕಾಪಿ ಎಲ್ಲ ಕೊಟ್ಟಿದ್ದೀನಿ. ಸುಮಾರು ಆ ಥರ ಕೇಸಸ್ ಆಗಿದೆ. ಬೇರೆ ಈ ಥರ ಒಂದು ಔಟ್ಲೆಟಲ್ಲಿ ಇದೇ ಪಲ್ಸರ್ ಗಾಡಿ ಬಗ್ಗೆನೇ ಈ ಥರ ಒಂದು 4-5 ವರ್ಷದಲ್ಲಿ ಆಗಿದೆ. ಈ ಥರ ಕೇಸಸ್ ನಡೀತಿದೆ. ನಮ್ಮ ಪೆಟ್ರೋಲ್ ಬಂಕರ್ ಎಲ್ಲರಿಗೂ ಹೆಂಗೆ ನಮ್ಮ ಕಸ್ಟಮರ್ಗೆ ಏನಂದ್ರೆ ಪೆಟ್ರೋಲ್ ಬಂಕಲ್ಲಿ ಕಡಿಮೆ ಆಗ್ತಾರೆ, ಇದು ಚಾನ್ಸೇ ಇಲ್ಲ. ಇವತ್ತು ಟೆಕ್ನಾಲಜಿಲಿ ಇವತ್ತೆಲ್ಲ ಆಟೋಮೇಷನ್ ಆಗಿದೆ. ಇವತ್ತು ಆಲ್ಮೋಸ್ಟ್ ಎಲ್ಲ ನಾವು ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಇರ್ತದೆ. ನೀವೇನು ಹಾಕ್ಸಿರೋದು ಎಲ್ಲ ರೆಕಾರ್ಡ್ ಆಗಿರ್ತದೆ. ಆಮೇಲೆ ಮೆಜರ್ ಇರ್ತದೆ. ನೀವು ಗ್ರಾಹಕರು ಯಾರು ಬೇಕಾದ್ರೆ ಬಂದು ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಚೆಕ್ ಮಾಡ್ಕೋಬಹುದು. 5 ಲೀಟರ್ ಸ್ಟ್ಯಾಂಡರ್ಡ್ ಮೆಜರ್ ದಟ್ ವಿಲ್ ಬಿ ಗಿವನ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಅವ್ರ ವೇಟ್ ಅಂಡ್ ಮೆಜರ್ಮೆಂಟ್ ಲೀಗಲ್ ಮೆಟ್ರಾಲಜಿನಿಂದ ನಮ್ಗೆ 5 ಲೀಟರ್ ಮೆಜರ್ ಇರ್ತದೆ. ಆ ಮೆಜರ್ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಮಾಹಿತಿಗೆ, ನಿಮ್ಮ ಫ್ಯೂಯಲ್ಗೆ, ನಿಮ್ಮ ಇಂಧನಕ್ಕೆ ತಕ್ಕವಾದ, ನಿಮ್ಮ ದುಡ್ಡಿಗೆ ತಕ್ಕವಾದ ವಾಲ್ಯೂಮ್ ಕೊಡೋದು ನಮ್ಮ ಪೆಟ್ರೋಲ್ ಬಂಕ್ ಅವರದ ಕರ್ತವ್ಯ. ಸರ್, ಇನ್ನೊಂದು ಕಂಪ್ಲೇಂಟ್ ಬರ್ತಿತ್ತು, ಬಾಟ್ಲಲ್ಲಿ ಕೊಡಲ್ಲ, ಏನು ಅದು ಸರ್? ಬಾಟ್ಲದು ವಿಷಯ ಅದು ನಮ್ಮ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಆಲ್ ಪೆಟ್ರೋಲಿಯಂ ಮಿನಿಸ್ಟರ್ ಹೇಳಿದ್ದಾರೆ ಬಾಟ್ಲಲ್ಲಿ ಕೊಡಬಾರ್ದು ಅಂತ. ನಿಮಗೆ ಗೊತ್ತಿರ್ಬೋದು. ಲಾಸ್ಟ್ ಒಂದು 15 1-1.5 ತಿಂಗಳಿಂದ
ನಮ್ಮ ವಾರ್ ನಡೀತಿದೆ, ವಾರ್ ನಡೆದಿಂದ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ. ಬಾಟಲ್ಲಿ ಶೇಖರಣೆ ಮಾಡ್ಕೊಳ್ಳೋದು, ಸ್ಟೋರೇಜ್ ಮಾಡೋದು, ದಟ್ ಈಸ್ ವೆರಿ ಇನ್ಫ್ಯೂಮಬಲ್ ಫ್ಲೇಮ್. ಅದು ಯಾವಾಗ ಬೇಕಾದ್ರೆ ಫೈರ್ ಕ್ಯಾಚ್ ಆಗ್ಬೋದು. ಅದಕ್ಕೋಸ್ಕರ ನಮ್ಮ ಆಯಿಲ್ ಕಂಪ್ನೀಸ್ ಅವರು ಹೇಳಿದ್ದಾರೆ ಬಾಟ್ಲಲ್ಲಿ ಕೊಡಬೇಡಿ ಅಂತ. ನಮಗೆ ಒಂದು ಕಂಟೈನರ್ ಅಂತ ಇದೆ, ನಾವು ಆ ಕಂಟೈನರಲ್ಲಿ ನಾವು ಕೊಡ್ತೀವಿ. ಅದನ್ನ ತಗೊಂಡೋಗಿ ಡೆಪಾಸಿಟ್ ತಗೊಂಡು ಹೋಗಿ ಬರಬೇಕು. ಬಾಟ್ಲಲ್ಲಿ ಯಾವುದೇ ಕ್ಯಾನ್ಸ್ ಅಲ್ಲಿ ನಾವು ಕೊಡ್ತಾ ಇಲ್ಲ. ಇದು ಥ್ರೂಔಟ್ ಆಲ್ ಇಂಡಿಯಾ ಬೇಸಿಸ್ ಇದು. ಸರ್ ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಬಂತು, ಇಲ್ಲಿ ಬರೀ ಡೀಸೆಲ್, ಪವರ್ ಡೀಸೆಲ್ ಹಾಕಬೇಕು, ನಾರ್ಮಲ್ ಡೀಸೆಲ್ ಯಾವಾಗಲೂ ಇಲ್ಲ ಅಂತ ಇಲ್ಲಿ ಜನಗಳು ಹೇಳಿದ್ರು. ಇಲ್ಲ, 100% ಇದು ಎಲ್ಲ ಪ್ರಾಡಕ್ಟ್ ಇದೆ. ಈಗ ನಮ್ಮಲ್ಲಿ ಗ್ರೀನ್ ಡೀಸೆಲ್ ಇದೆ, ನಾರ್ಮಲ್ ಡೀಸೆಲ್ ಇದೆ, ಮಾಮೂಲಿ ಪೆಟ್ರೋಲ್ ಇದೆ, ಪ್ರೀಮಿಯಂ ಪೆಟ್ರೋಲ್ ಇದೆ. ಅವ್ರಿಗೆ ಜನಕ್ಕೆ ಯಾವ್ದು ಬೇಕೋ ಆಯ್ಕೆ ಅದು ಹಾಕ್ಸ್ಕೋಬಹುದು. ಅದು ಎಲ್ಲ ಪ್ರಾಡಕ್ಟ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಓಕೆ, ಈಗ ನೆನ್ನೆ ಆಗಿದ್ದ ಘಟನೆಗೆ ನಿಮ್ಮ ಪ್ರಕಾರ ಪೆಟ್ರೋಲ್ ಆಲ್ರೆಡಿ ಇತ್ತು, 17 ಲೀಟರ್ ಎಷ್ಟು ಹಾಕಿದ್ರು ಅಷ್ಟು ಪೆಟ್ರೋಲ್ ಇತ್ತು ಅಂತ ಸರ್? 100% ನಮ್ಮ ಪಂಪ್ಸ್ಗಳು ಇವಾಗ ಒಂದು ಸ್ವಲ್ಪ ಹಿಂದದಿಂದನೇ ಕ್ಯಾಲಿಬ್ರೇಷನ್ ಆಗಿದೆ. ವರ್ಷಕ್ಕೊಂದ್ಸರಿ ಕ್ಯಾಲಿಬ್ರೇಷನ್ ಮಾಡ್ತೀವಿ, ಅದ್ರದ್ದು ಏನೂ ಪ್ರಾಬ್ಲಮ್ ಬಂದಿಲ್ಲ. ನನ್ನ ಪಂಪು 100% ಗುಣಮಟ್ಟ ಮತ್ತೆ ಅಕ್ಯುರೇಟ್ ಆಗಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಶ್ಯೂರ್ ಆಗಿದೆ. ಓಕೆ, ನಿಮ್ಮ ಕಸ್ಟಮರ್ ಯಾರು ನೋಡ್ತಾವ್ರೆ ಈ ಬಂಕ್ ಕಸ್ಟಮರ್ ಜಾಸ್ತಿ ದಿನ ರಾಜೀವ್ ನಗರ ಇಲ್ಲಿ ಅಕ್ಕಪಕ್ಕ ಅವ್ರಿಗೆ ಏನು ಹೇಳಿ ಇಷ್ಟಪಡ್ತೀರಾ? ಸರ್, ನಾನು ಈ ಸುತ್ತಮುತ್ತ 90% ನನಗೆ ಮುಸ್ಲಿಂ ಬಾಂಧವರೇ ನನ್ನ ಕಸ್ಟಮರು. ನಾನು ನೋಡ್ತಾ ಇದ್ದೀನಿ, ನಾನು 2 ತಿಂಗಳಿಂದ ನೋಡ್ತಾ ಇದ್ದೀನಿ. ಬರ್ತಾರೆ ಸುಮಾರು ಜನ. ಎಷ್ಟೋ ಜನ ಬಂದಿ ಸರ್, ಇಲ್ಲಿ ಫ್ಯೂಯಲ್ ಚೆನ್ನಾಗಿದೆ, ಇಲ್ಲಿ ಬಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ನಿಮ್ಮ ಸರ್ವಿಸ್ ಚೆನ್ನಾಗಿದೆ ಅಂತ ನನಗೆ ಹೇಳಿ ಹೋಗಿದ್ದಾರೆ. ನಮಗೆ ವಿ ಹ್ಯಾವ್ ವೆರಿ ಗುಡ್ ಕಸ್ಟಮರ್ ಬೇಸ್, ಮತ್ತೆ ದೇ ಆರ್ ವೆರಿ ಹ್ಯಾಪಿ. ಆಮೇಲೆ ನಿಮ್ಗೆ ತಿಳಿದಂಗೆ ಎಲ್ಲ ಕಸ್ಟಮರು ಎಲ್ಲ ಒಂದೇ ತರ ಬರಲ್ಲ. ಒಬ್ರಿಗೆ ಆಗಿದೆ, ನಾನು ಅವ್ರನ್ನ ಬೆಳಗ್ಗೆ ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ದೀನಿ. ಅವ್ರು ಮುಂದಿನ ದಿನದಲ್ಲಿ ಅವ್ರು ಬಂದ್ರೆ ಮತ್ತೆ ಅವ್ರಿಗೆ ತೋರಿಸಿ ಎಲ್ಲ ಪ್ರೂವ್ ಮಾಡ್ತೀನಿ. ಈಗ ಮೇಡಮ್ ಇದು ಕ್ಯಾಲಿಬ್ರೇಷನ್ ಮಾಡಿದ್ದಾರೆ. ಅವರು ಮೆಜರ್ ಮಾಡ್ಬೋದಾ ಸರ್? ನೋಡಿ, ಇವಾಗ 5 ಲೀಟರ್ ಮೆಜರ್, ಅದು ಲೀಗಲ್ ಮೆಟ್ರಾಲಜಿ ಅವ್ರದ್ದೇ ಕ್ಯಾನು. 5 ಲೀಟರ್ ಮೆಜರ್ನ ನಾವು 5 ಲೀಟರ್ ಫೀಡ್ ಮಾಡಿದೀವಿ. ಅದನ್ನ ಚೆಕ್ ಮಾಡ್ತಾರೆ ಮೇಡಮ್ ಮುಂದೆನೆ ನಾವು ಚೆಕ್ ಮಾಡ್ತಾ ಇದ್ವಿ. ನೋಡಿ, 0 ಆಗಿದೆ. ಲೀಗಲ್ ಮೆಟ್ರಾಲಜಿ, ಮೈಸೂರು ಸರ್ಕಲ್ 1. ಮೇಡಮ್ ಈಸ್ ಇನ್ಚಾರ್ಜ್ ಫಾರ್ AC ಅಸಿಸ್ಟೆಂಟ್ ಕಂಟ್ರೋಲ್ ಅಂಡ್ DC, ಇನ್ಚಾರ್ಜ್ ಆಫ್ DC. ಮಾಹಿತಿ ಇವರಿಗೆಲ್ಲ ಕೊಟ್ಟಿದ್ದೀವಿ. ಇದು ಎಕ್ಸಾಕ್ಟ್ 5 ಲೀಟರ್ ಸರ್? ಹೌದು, ಅಲ್ಲಿ ನೋಡಿ 5 ಲೀಟರ್ ತೊಗೊಂಡು. ಓಕೆ, ಈ ತರ ಘಟನೆ, ಈ ತರ ಪ್ರಾಬ್ಲಮ್ಸ್ ಆಗಬಾರ್ದು ಅಂದರೆ ನೀವು ಏನು ಇಷ್ಟಪಡ್ತೀರಾ? ಜನಗಳಲ್ಲೇ ಈ ಕೆಲಸ ಮಾಡೋದ್ರಲ್ಲಿ ನಿಮ್ಮ ಕಸ್ಟಮರ್ ಇರಲಿ, ಅವ್ರಿಗೆ ಏನು ಇಷ್ಟಪಡ್ತೀರಾ? ನನ್ನ ಕಸ್ಟಮರ್ಗೆ, ನಮ್ಮ ಗ್ರಾಹಕರಿಗೆ ನಾನು ಒಂದು ವಿನಂತಿ, ಅವರು ದುಡ್ಡು ಕೊಟ್ಟಂಗೆ ನಾವು ಪ್ರಾಡಕ್ಟ್ ಕೊಡೋದು ನಮ್ಮ ಹಕ್ಕು, ಅವ್ರಿಗೂ ಹಕ್ಕಿದೆ. ಅವ್ರಿಗೆ ಹಕ್ಕಲ್ಲಿ ಅವ್ರಿಗೆ 0 ನೋಡ್ಕೊಳ್ಳೋದು. ಗ್ರಾಹಕರಲ್ಲೂ ನಮ್ಮಲ್ಲಿ ಒಂದು ವಿನಂತಿ, ಗ್ರಾಹಕರು ಅವರು ಎಚ್ಚರಿಕೆಯಿಂದ ಇದ್ರೆ ಪ್ರಾಬ್ಲಮ್ಗಳು ಆಗಲ್ಲ. ಯಾಕೆಂದ್ರೆ ಇವಾಗ ನಮ್ಮ ಪಂಪ್ಗಳು ಬಂದಿರೋದೆಲ್ಲ ಆಟೋಮೆಟಿಕ್. ನಾವು ಇವಾಗ ಗನ್ ಇಟ್ಟೆ 0 ಆಗುತ್ತೆ ಆಟೋಮೆಟಿಕ್ ಆಗಿ. ನಾವು ನೀಡ್ ಟು ಪುಟ್ 0, ನಾವೇನು ಮತ್ತೆ ಅವ್ರಿಗೆ 0 ಹಾಕೋಂಗಿಲ್ಲ. ಗನ್ ಎತ್ತಿ ಗನ್ ಸ್ಟಾಪ್ ಮಾಡೋದಕ್ಕೆ 0 ಆಗುತ್ತೆ. ಆಮೇಲೆ ಇಲ್ಲಿ ನಮ್ಮ ಪಂಪ್ ಅಟೆಂಡೆಂಟ್ಸ್, ನಮ್ಮ ಸ್ಟಾಫು, ನಾವೆಲ್ಲರಿಗೂ ಟ್ರೈನಿಂಗ್ ಮಾಡಿದೀವಿ. ಎಲ್ಲರೂ 0 ಹೇಳ್ಬೇಕು, ಅದಾದ್ಮೇಲೆ ಬಿಲ್ ಕೊಡ್ಬೇಕು ಅಂತ. ಹಾಗೆ ಈ ನಮ್ಮ ನೆನ್ನೆ ಹಾಕಿರೋರು ಲೇಡಿ ಇಲ್ಲೇ ಇದ್ದಾರೆ, ಕರ್ಸಿದ್ದೀನಿ. ಅವ್ರ ರಜಾ ಇತ್ತು. ಆಮೇಲೆ ನಿನ್ನೆ ಬೇಕಾದ್ರೆ ಏನಾಗಿತ್ತು ಅಂತ ಅವರೇ ಹೇಳ್ತಾರೆ. 0 ಮಾಡಿ ಹೇಳಿ ಅವ್ರ ಮಗನೂ ಹಿಂದೆ ಇದ್ರು, ಮತ್ತೆ ಬಿಲ್ಲು ಕೊಟ್ಟಿದ್ದಾರೆ. ಅದು ಆವಾಗ ನನಗೆ ಏನು ಪ್ರಾಬ್ಲಮ್ ಇಲ್ಲ ಸರ್, ಅದು ಪೆಟ್ರೋಲ್ ಆಚೆ ಬಂದಿಲ್ವಾ ಜಾಸ್ತಿ ಪೂರ್ತಿ ಬೈ ಮಾಡೋದು ಸರ್? ಅಲ್ಲಿ ಆಕ್ಚುಲಿ ಅಲ್ಲಿ ಒಂದು ಮೆಕ್ಯಾನಿಸಮ್ ಇದೆ ಸರ್. ನಾವು ಸಡನ್ ಆಗಿ ಅಳ್ಳಾಡ್ಸಿಟ್ಟು ಇಷ್ಟು ಲೀಟರ್ ಇದೆ ಅಂತ ಹೇಳಕ್ಕಾಗಲ್ಲ. ಮೆಜರೇ ಸರ್. ಯಾವುದೇ ಮೆಜರ್ ತಂದ್ರು ಕರೆಕ್ಟ್ ಆಗಿ ಕ್ವಾಂಟಿಟಿ ಕ್ವಾಲಿಟಿ ಇರ್ತದೆ. ನಾವು ಅದನ್ನ ಡ್ರೈನ್ ಔಟ್ ಮಾಡಬೇಕು. ಡ್ರೈನ್ ಔಟ್ ಮಾಡೋಕ್ಕಿಂತ ನಮ್ದು ಮೇನ್ ಸರ್, ಪೆಟ್ರೋಲ್ ಬಂಕ್ ಅಲ್ಲಿ ನಾವು ಟ್ರೈ ಮಾಡೋದು ಆಕ್ಚುಲಿ ಅದಿಲ್ಲ. ನಮ್ಮ ಮೆಜರ್ ಇದೆ, ಗೌರ್ಮೆಂಟ್ ಮೆಜರ್ ಕೊಟ್ಟಿದ್ದಾರೆ, 5 ಲೀಟರ್ದು ಕ್ಯಾನು ಅದ್ರಲ್ಲಿ ಕರೆಕ್ಟ್ ಆಗಿದೆಯಾ ಅಂತ ಗ್ರಾಹಕರು ಚೆಕ್ ಮಾಡ್ಕೊಂಡ್ರೆ ಸಾಕು. ಅವ್ರಿಗೆ ಅದು 100% ಅಥೆಂಟಿಕೇಶನ್ ಅವ್ರಿಗೆ ಹಕ್ಕು.
ಅವ್ರಿಗೇನಾರ ಪ್ರಾಬ್ಲಮ್ ನಮ್ಗೇನೋ ಕಡಿಮೆ ಆಯ್ತು, ನನಗೆ ಕಡಿಮೆ ಅಂತ ಫೀಲ್ ಬಂದ್ರೆ ಅವ್ರು 5 ಲೀಟರ್ ಮೆಜರ್ ತರಿಸಿ ನಮ್ಗೆ ಹೇಳಿದ್ರೆ ನಮ್ಮ ಹುಡುಗಿರೆ ಎದುರುಗಡೆನೆ ಚೆಕ್ ಮಾಡಿ ತೋರಿಸ್ಕೊಡ್ತಾರೆ. ಇವಾಗ ಹೆಂಗೆ ನಮ್ಮ AC ಅವರಾದ ಸರಳಾ ಮೇಡಮ್ ಜೊತೆಲಿ ನಾವು ಮಾಡಿದ್ವಿ, ಅವ್ರು ಬೇಕಾದ್ರೆ ಹಾಗೆ ನೋಡ್ಕೋಬಹುದು. ಅದು ಗ್ರಾಹಕರ ರೈಟ್, ಹಕ್ಕಿದೆ. ಅವ್ರು ಬಂದು ಕಿವಿ ಇತ್ತು, ಕಿವಿ ಇದ್ದಾಗ ಮುಂದೆ ಬನ್ನಿ ಅಣ್ಣ ಅಂತ ಕರೆದೆ. ಮುಂದೆ ಬನ್ನಿ ಅಂತ ಕರೆದ ತಕ್ಷಣ ಫುಲ್ ಟ್ಯಾಂಕ್ ಮಾಡಪ್ಪ ಅಂತ ಹೇಳಿದ್ರು. ಓಕೆ ಸರ್ ಆಯ್ತು ಅಂತ ಹೇಳಿ ಅವ್ರ ತಂದೆಯವರು ಫೋನಲ್ಲಿ ಮಾತಾಡ್ತಾ ಇದ್ರು. ಅವ್ರು ಗಾಡಿ ಮೇಲೆ ಕೂತಿದ್ರು. ಗಾಡಿ ಮೇಲೆ ಕೂತಿರುತ್ತಲೇ ಸರಿ ಅಣ್ಣ ಕ್ಯಾಪ್ ಓಪನ್ ಮಾಡಿ ಅಂತ ಹೇಳಿದೆ. ಅದರಲ್ಲಿ ಫೀಲ್ ಮಾಡಲಿಲ್ಲ. ಅವ್ರು ಫುಲ್ ಟ್ಯಾಂಕ್ ಅಂತ ಹೇಳಿದ್ರೆ ಗನ್ ಎತ್ತಿ ಹಿಡ್ಕೊಂಡೆ. ಅಂಕಲ್ ಅಣ್ಣ 0 ನೋಡಿ ಅಂತ ನಾನು ಹೇಳ್ದೆ. ಆಗ ಮತ್ತೆ ಅವ್ರ ತಂದೆ ಕಡೆ ನೋಡಿದ್ರು. ಮತ್ತೆ ಅಂಕಲ್ ಬನ್ನಿ ಇಲ್ಲಿ ಅಲ್ಲಿ 0 ನೋಡ್ಕೊಳ್ಳಿ ಒಂದ್ಸರಿ ಅಂತ ಹೇಳ್ದೆ. ಮತ್ತೆ ತಿರಿಯಾಕ ಅಣ್ಣ ಒಂಚೂರು 0 ನೋಡ್ಕೊಳ್ಳಿ ಅಂತ ಹೇಳ್ದೆ. 0 ನೋಡಿ ಅಂದ ತಕ್ಷಣ ಫುಲ್ ಟ್ಯಾಂಕ್ ಅಂತ ಹೇಳಿದ್ರು. ಫುಲ್ ಟ್ಯಾಂಕ್ ಅಂತ ಹೇಳಿದ್ಮೇಲೆ ಫುಲ್ ಟ್ಯಾಂಕ್ ಮಾಡಿದೆ. ಫುಲ್ ಟ್ಯಾಂಕ್ ಮಾಡಾದ್ಮೇಲೆ ಮತ್ತೆ ಎಷ್ಟಾಯ್ತಪ್ಪ ಅಮೌಂಟು ಅಂತ ಕೇಳಿದ್ರು. 1754 ರೂಪಾಯಿ ಆಗಿದೆ ಅಂಕಲ್ ಅಂತ ಹೇಳ್ದೆ. ಅದಷ್ಟೇ ಅಂದಿದ್ದು. ಅಷ್ಟು ಅಂದ ತಕ್ಷಣ ನಾನು ಅಮೌಂಟ್ ಕೊಡಲ್ಲ. ಏಂತಕ್ಕೆ ಅಂಕಲ್ ಅಂತಂದೆ. ನಾವು ಫ್ಯೂವಲ್ ಏನಿದೆ ಅದನ್ನೇ ಹಾಕಿರೋದು, ಬೇರೆ ಏನು ಇಲ್ಲ ಅಂತ ಹೇಳಿ ಅದ ತಕ್ಷಣ ಬಿಲ್ ಕೊಟ್ಟೆ. ಬಿಲ್ ಕೊಟ್ಟ ತಕ್ಷಣ ಮಾತಾಡ್ಕೊಳ್ಳಿ ಅಂತ ಅಂದೆ. ಇಲ್ಲ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಚೆಕ್ ಮಾಡಲೇಬೇಕು ಅಂತ ಹೇಳಿದ್ರು. ಸರಿ ಅಂಕಲ್ ಗಾಡಿ ಸೈಡ್ಗೆ ಹಾಕೊಳ್ಳಿ, ಇಲ್ಲ ನಮ್ಮ ಸರ್ ಹತ್ರ ಮಾತಾಡಿ, ಇಲ್ಲ ಅಂದ್ರೆ ನಮ್ಮ ಮ್ಯಾನೇಜರ್ ಇರ್ತಾರೆ ಅವ್ರ ಹತ್ರ ಮಾತಾಡಿದ್ವಿ. 2 ಮಾತಿಗೆ ಮುಗಿಸ್ವಿ. ಅಲ್ಲಿ ಹೋದ್ವಿ, ಫ್ಯೂಯಲ್ ತೆಗಿತೀವಿ ಅಂತ ಹೇಳಿದ್ರು. ತೆಗೆದ ತಕ್ಷಣ ಏನೋ 15 ಲೀಟರ್ ಚಿಲ್ಲರೆ ಆ ಕಡೆ ಈ ಕಡೆ 2 ಕಡೆನೂ ಹೋಲಿದೆ. ಅದಕ್ಕೆ ಅದು ಹೋದ್ರೆ ಒಂದ್ 2 ಲೀಟರ್ ಉಳ್ಕೊಳ್ಳುತ್ತೆ. ಉಳ್ಕೊಂಡಾಗ ಫುಲ್ ಡ್ರೈ ಮಾಡಕ್ ಅವ್ರು ಬಿಡ್ಲೇ ಇಲ್ಲ. ಫುಲ್ ಡ್ರೈ ಮಾಡ್ತೀವಿ ಅಂತ ಹೇಳಿದಕ್ಕೆ ಇಲ್ಲ ಆಗಲ್ಲ, ಈಗ ಹಾಕಿ ಡ್ರೈ ಆಗಿದೆ ಹಾಕಿ ಅಂತ ಹೇಳಿದ್ರು. ಮತ್ತೆ ನಿಮ್ ಕಣ್ಣ ಎದುರಿಗೆ ನಾವು ಹಾಕಿದ್ವಿ. ಹಾಕಿದ ತಕ್ಷಣ ಮತ್ತೆ ತಿರಿಯಾಕ ಅದೇನಾಯ್ತು 1600 ಚಿಲ್ಲರೆಗೆ ಹಿಡಿತು. ಆಗ ಹಾಕಾದ್ಮೇಲೆ ಮತ್ತೆ ಬಿಲ್ ಕೊಟ್ವಿ. ಅದನ್ನು ಬಿಲ್ ಕೊಟ್ಟಿದ್ವಿ, ಇದನ್ನು ಬಿಲ್ ಕೊಟ್ಟಿದ್ವಿ. ಯಾರ ಹತ್ರನಾದ್ರೂ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಸರ್. ಓಕೆ, ಇಲ್ಲಿ ನಿಮ್ಮ ಹತ್ರ ಕಸ್ಟಮರ್ ಬರ್ತಾರಲ್ಲ, ಅದೇನು ನಿಮ್ಮ ಬಿಹೇವಿಯರ್ ಇರ್ತಲ್ಲ, ನಿಮ್ದು ಬಿಹೇವಿಯರ್ ಹೇಗಿರ್ತದೆ? ಏನಿಲ್ಲ ಸರ್, ನಾವ್ ಹೇಗ್ ಮಾತಾಡ್ಸ್ತೀವಿ ಹಂಗೆ ನಾವು ನಗ್ನಗ್ತಾ ಮಾತಾಡ್ಸ್ತೀವಿ. ಬರೋ ಕಸ್ಟಮರ್ ನಾವು ಟ್ರೀಟ್ ಮಾಡೋದ್ರ ಮೇಲಿರುತ್ತೆ ಡಿಪೆಂಡ್. ಬನ್ನಿ ಅಂಕಲ್ ಅಂದ್ರೆ ಈ ಕೆಲವರು ಏಜ್ ಆಗಿರೋರ್ನ ಅಪ್ಪ ಅಂತಾನೆ ಕರೆಯೋದು. ಬನ್ನಿ ಅಪ್ಪ ಅಂತ ಕರಿತೀವಿ. ಅಣ್ಣ ಚಿಕ್ಕ ಪುಟ್ಟ ಮಕ್ಳಿದ್ರೆ ಬನ್ನಿ ಅಣ್ಣ ಬನ್ನಿ ಅಪ್ಪ ಅಂತಾನೆ ಕರೆದು ಟ್ರೀಟ್ ಮಾಡ್ತೀವಿ ಸರ್. ನಾವು ಯಾವ ರೀತಿ ಅವ್ರ ಹತ್ರ ನಗ್ನಗ್ತಾ ಮಾತಾಡ್ತೀವಿ. ಓ ತಾಡಪ್ಪ ಈ ಹುಡುಗಿ ಚೆನ್ನಾಗಿ ಮಾತಾಡುತ್ತೆ, ನಮ್ಮ ಹತ್ರ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ಯೂವಲ್ ಹಾಕಿಸ್ಕೊಳಕ್ ಬರ್ತಾರೆ ಸರ್. ಈ ರೋಡಲ್ಲಿ ತುಂಬಾ ಜಾಸ್ತಿ ಬಿಸಿ ಇರ್ತದೆ, ಯಾವಾಗ್ಲೂ ಕಸ್ಟಮರ್ ಬರ್ತಾ ಇರ್ತಾರೆ. ನೀವು ತುಂಬಾ ಟೈರ್ಡ್ ಆಗಿ, ನೀವು ತುಂಬಾ ಇದಾಗಿ ಬೇಜಾರಾಗಿ, ಆಮೇಲೆ ಕಸ್ಟಮರ್ಗೆ ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟು ಆ ತರ ಏನು ಇಲ್ಲ ಸರ್. ನಮ್ಗೆ ಈ ಬಂಕ್ ಅಂತ ಅಂದ್ರೆ ತುಂಬಾ ಖುಷಿಯಾಗಿದ್ದೀವಿ, ಏನು ತೊಂದರೆ ಇಲ್ಲ. ಬರೋ ಕಸ್ಟಮರು ಆ ತರ ಏನು ಇಲ್ಲ ಸರ್. ಖುಷಿಯಾಗಿ ನಗ್ನಾಗ್ತಾ ಇರ್ತೀವಿ ಸರ್.